ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಬೆಂಗಳೂರಿನ ಹೋಟೆಲ್ಗಳಿಗೂ ತಟ್ಟಿದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಭೀಕರ ಕದನ ಆಗ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ದಾಳಿ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಅರಬ್ ಯುದ್ಧಕ್ಕೆ ವಿಶ್ವದೆಲ್ಲೆಡೆ ಗ್ಯಾಸ್ ಮತ್ತು ತೈಲದ ಹೊಡೆತ ಕಂಡು ಬರ್ತಾ ಇದೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಬಿಗಡಾಯಿಸ್ತಾ ಇದೆ ಸಿಲಿಂಡರ್ ಸಂಕಷ್ಟ. ಗಮನಿಸಬೇಕಾದಂತ ವಿಚಾರ, ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೆ ಮಾಲೀಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ರಾಜಧಾನಿಯ ಜನರು ಊಟ ತಿಂಡಿಗೂ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೊಡ್ಡ ಹೋಟೆಲ್ ಮಾತ್ರ ಅಲ್ಲ, ಸಣ್ಣ ಪುಟ್ಟ ಹೋಟೆಲ್ಗೂ ಕೂಡ ಇದೇ ಸಂಕಷ್ಟ. ಈಗ ಮಲ್ಲೇಶ್ವರದ ಅವ್ವ ಮುದ್ದೆ ಮನೆ ಹೋಟೆಲ್ಗೂ ಕೂಡ ಬಿಸಿ ತಟ್ಟಿದೆ. ಪ್ರತಿನಿತ್ಯ ನೂರಾರು ಜನರು ಈ ಹೋಟೆಲ್ನಲ್ಲಿ ಉಪಹಾರ ಸೇವಿಸ್ತಾ ಇದ್ರು, ಊಟ ಮಾಡ್ತಾರೆ. ನಿತ್ಯ 2ರಿಂದ 3 ಸಿಲಿಂಡರ್ ಈ ಹೋಟೆಲ್ನವ್ರಿಗೆ ಬೇಕು. ಆದರೆ ಈಗ ಒಂದೇ ಒಂದು ಸಿಲಿಂಡರ್ನಲ್ಲಿ ಅಡುಗೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಸಿಲಿಂಡರ್ಗೆ 3,500 ರೂಪಾಯಿ ಕೇಳ್ತಾರೆ, 3,500 ಕೇಳ್ತಾರೆ. ಈ ರೀತಿಯಾಗಿ ಹೋಟೆಲ್ ಮಾಲೀಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಆಗ್ತಾ ಇರುವಂತಹ ಪರಿಣಾಮವಾಗಿ ಭಾರತದಲ್ಲಿ ಸರಿಯಾಗಿ ಕಮರ್ಷಿಯಲ್ ಗ್ಯಾಸ್ಗಳ ಪೂರೈಕೆ ಆಗ್ತಾ ಇಲ್ಲ. ಇದರಿಂದಾಗಿ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ. ಒಂದು ಕಡೆ ದೊಡ್ಡ ದೊಡ್ಡ ಹೋಟೆಲ್ಗಳು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈ ರೀತಿಯ ಸಣ್ಣ ಪುಟ್ಟ ಹೋಟೆಲ್ಗಳು ಕೂಡ ತೀರಾ ತೊಂದರೆಯನ್ನು ಅನುಭವಿಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಎಷ್ಟೋ ಜನರು ದೊಡ್ಡ ಹೋಟೆಲ್ಗಳಿಗೆ ಹೋಗೋದಿಲ್ಲ, ಬದಲಾಗಿ ಈ ರೀತಿಯಲ್ಲಿ ಅಂದ್ರೆ ಕಡಿಮೆ ಸಂಬಳ ಬರೋರಾಗಿರ್ಬೋದು, ಮಧ್ಯಮ ವರ್ಗದವರಾಗಿರ್ಬೋದು, ಇವರೆಲ್ಲರೂ ಕೂಡ ಈ ರೀತಿಯಲ್ಲಿ ಸಣ್ಣ ಪುಟ್ಟ ಹೋಟೆಲ್ಗಳಿಗೆ ಊಟಕ್ಕೆ ಬರ್ತಾರೆ. ಅದರಲ್ಲೂ ಕೂಡ ಜಾಸ್ತಿ ಪಿಜಿಗೆ ಇಲ್ಲಿರೋರು ಮತ್ತೆ ವಿದ್ಯಾರ್ಥಿಗಳು ಈ ರೀತಿಯ ಹೋಟೆಲ್ಗಳಿಗೆ ಬರ್ತಾರೆ. ಆದ್ರೆ ಈ ರೀತಿಯ ಹೋಟೆಲ್ಗಳು ಕೂಡ ಇವಾಗ ಕಷ್ಟವನ್ನ ಅನುಭವಿಸ್ತಾ ಇದಾವೆ. ಯಾಕಂತ ಹೇಳಿದ್ರೆ ಈ ರೀತಿಯ ಹೋಟೆಲ್ಗಳನ್ನ ನಡೆಸಲಿಕ್ಕೂ ಕೂಡ ಪ್ರತಿನಿತ್ಯವೂ ಕೂಡ ಕನಿಷ್ಠ 2ರಿಂದ 3 ಗ್ಯಾಸ್ ಸಿಲಿಂಡರ್ಗಳು ಬೇಕಾಗುತ್ತೆ. ಆದ್ರೆ 2-3 ದಿನದಿಂದ ಗ್ಯಾಸ್ ಸಿಲಿಂಡರ್ಗಳು ಪೂರೈಕೆ ಆಗದೆ ಇರುವಂತಹ ಕಾರಣದಿಂದಾಗಿ ಈ ರೀತಿಯ ಸಣ್ಣ ಹೋಟೆಲ್ಗಳು ಕೂಡ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದೆ. ಇವತ್ತಿನ ಮಟ್ಟಿಗೆ ನಮಗೆ ಹೋಟೆಲ್ ನಡೆಸಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ನಾಳೆಯಿಂದ ನಮ್ಮ ಪರಿಸ್ಥಿತಿ ಯಾವ ರೀತಿಯಲ್ಲಿ ಅಂತ ಹೇಳಿ ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂತದ್ದು. ನನ್ನ ಜೊತೆ ಹೋಟೆಲ್ ಮಾಲೀಕರೇ ಇದ್ದಾರೆ, ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಭಾರತದಾದ್ಯಂತ ಈ ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇದೆ, ನೀವು ಕೂಡ ಎದುರಿಸ್ತಾ ಇದ್ದೀರಿ. ಎಷ್ಟು ತೊಂದರೆ ಆಗ್ತಿದೆ ಹೋಟೆಲ್ ನಡೆಸಕ್ಕೆ? ತೊಂದರೆ ಅಂತಂದ್ರೆ ನಾವು ಮಾಡಬೇಕು ಮಾಡಬಾರ್ದು ಅನ್ನೋ ತರ ಯೋಚನೆ ನಾವಿದೀವಿ. ನಮ್ದು ಆಲ್ಮೋಸ್ಟ್ ಇವತ್ತವರೆಗೂ ಆಗುತ್ತೆ ಸಿಲಿಂಡ್ರು. ಇವತ್ತು ಮಧ್ಯಾಹ್ನದವರೆಗೂ ಆಗ್ಬೋದು. ಮಧ್ಯಾಹ್ನ ಏನಾದರೂ ಸಿಕ್ಕಿದ್ರೆ ಇವತ್ತು ನಾಳೆ ಮಾಡ್ತೀವಿ, ಇಲ್ಲ ಅಂತಂದ್ರೆ ನಾಳೆಯಿಂದ ಸಂಪೂರ್ಣವಾಗಿ ರಜಾ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮತ್ತೆ ನಮ್ದು ಸದ್ಯಕ್ಕೆ ದೋಸೆ ನಿಲ್ಲಿಸಿದ್ದೀವಿ, ಮತ್ತೆ ಬಜ್ಜಿ ನಿಲ್ಲಿಸಿದ್ದೀವಿ, ಮತ್ತೆ ಚಪಾತಿ ಕೂಡ ಮಾಡ್ತಾ ಇಲ್ಲ ನಾವು. ತುಂಬಾ ಕಷ್ಟ ಆಗುತ್ತೆ. ಆದಷ್ಟು ಬೇಗ ಸರ್ಕಾರದವರು ಗಮನ ಹರಿಸಿ ಇದಕ್ಕೇನಾದ್ರೂ ಒಂದು ಪರಿಹಾರ ಸೂಚಿಸಬೇಕು. ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಮಾಡಬೇಕು. ನಮ್ಮಂತವ್ರು ತುಂಬಾ ಕಷ್ಟ ಆಗುತ್ತೆ ಇಲ್ಲ ಅಂದ್ರೆ ಜೀವನ ಮಾಡಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ದಿನಕ್ಕೆ ನಿಮ್ಗೆ ಎಷ್ಟು ಗ್ಯಾಸ್ ಬೇಕಾಗತ್ತೆ ಸರ್? ಒಂದು ದಿನಕ್ಕೆ ನಮ್ಗೊಂದು 2 ಕಮರ್ಷಿಯಲ್ ಗ್ಯಾಸ್ ಬೇಕು. ಈಗ 2 ಅಲ್ಲ, 1 ಸಿಗ್ತಾ ಇಲ್ಲ. ಎಷ್ಟೇ ದುಡ್ಡು ಕೊಡ್ತೀನಿ ಅಂದ್ರೂ ಸಿಲಿಂಡರ್ ಸಿಗ್ತಾ ಇಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಗೆ. ಏನೋ ದಿಕ್ಕೆ ತೋಚದಂಗ ಆಗ್ತಾ ಇದೆ ಇವಾಗ ನಮಗೆ. ಕೆಲವೊಂದಷ್ಟು ಜನ ಹೋಟೆಲ್ ಮಾಲೀಕರು ಆರೋಪ ಮಾಡ್ತಾ ಇದ್ದಾರೆ, ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ಡಬಲ್ ರೇಟ್ ತಗೊಳ್ತಾ ಇದ್ದಾರೆ ಅಂತ. ನಿಮ್ಗೆ ಆತರ ಅನುಭವ ಏನಾದ್ರು ಆಗಿದ್ಯಾ? ಅನುಭವ ಆಗಿದೆ. ಕಮರ್ಷಿಯಲ್ ಗ್ಯಾಸ್ಗೆ ಒಂದು 5,000 ಒಬ್ರು ಕೇಳಿದ್ದಾರೆ. ಬಟ್ ತಗೊಂಬಂದು ನಾವ್ ಹೆಂಗ್ ಮಾಡೋದು, ಮೇಂಟೆನೆನ್ಸ್ ಹೆಂಗ್ ಮಾಡೋದು? ನಮ್ಮಲ್ಲಿ ಇರೋದೇ ರೇಟು 30, 40, 50 ರೂಪಾಯಿ ತಿಂಡಿ ರೇಟು. ಅಷ್ಟು ದುಡ್ಡು ಕೊಟ್ಟು ತಗೊಂಬಂದು ನಾವ್ ಯಾವ ರೀತಿ ವ್ಯಾಪಾರ ಮಾಡಿ ಅದನ್ನ ಹೇಗೆ ವಾಪಸ್ ತಗೊಳ್ಳೋದಂತೆ ಗೊತ್ತಾಗ್ತಾ ಇಲ್ಲ ನಮ್ಗೆ. ತುಂಬಾ ಕಷ್ಟ ಆಗ್ತಾ ಇದೆ ಇವತ್ತು. ತುಂಬಾ ಕಷ್ಟನೇ. ಈಗ ಕರೋನಾ ಟೈಮಲ್ಲಿ ನಾವು 6 ತಿಂಗಳು ರಜಾ ಮಾಡಿದ್ದು, ಆ ತರ ಇವಾಗೂ ರಜಾ ಮಾಡೋ ಪರಿಸ್ಥಿತಿ ಬಂದಿದೆ ಇವಾಗ. ಸರ್ ನಾರಾಯಣಸ್ವಾಮಿ ಅಂತ, ಇಲ್ಲೇ ಓಮದ ಮನೆ ಹೋಟ್ಲು. ಸೊ ಇದಿಷ್ಟು ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂತದ್ದು. ಸದ್ಯದ ಮಟ್ಟಿಗೆ ಅವರು ಮೆನ್ಯೂನು ಕೂಡ ಚೇಂಜ್ ಮಾಡಿರುವಂತದ್ದು. ಅಂದ್ರೆ ಮಲ್ಲೇಶ್ವರಂನ ಸುತ್ತಮುತ್ತ ಭಾಗದ ಜನರು ಅತಿ ಹೆಚ್ಚಾಗಿ ಇಲ್ಲಿ ಬಂದು ಮಧ್ಯಾಹ್ನದ ಊಟವನ್ನ ಮಾಡ್ತಾರೆ, ಹಾಗೆ ಬೆಳಗಿನ ಟಿಫನ್ ಅನ್ನ ಮಾಡ್ತಾರೆ. ಆದ್ರೆ ಗ್ಯಾಸ್ ಇಲ್ದಲಿರುವಂತಹ ಪರಿಣಾಮವಾಗಿ ಕೆಲವೊಂದಿಷ್ಟು ಮೆನ್ಯೂನು ಕೂಡ ಅವರು ಚೇಂಜ್ ಮಾಡಿರುವಂತದ್ದು. ಅಂದ್ರೆ ಅತಿ ಹೆಚ್ಚಾಗಿ ಗ್ಯಾಸ್ ಯಾವ್ದೆಲ್ಲ ಕನ್ಸ್ಯೂಮ್ ಮಾಡುತ್ತೆ ಆ ಆಹಾರ ಪದಾರ್ಥವನ್ನ ಅವರು ಸ್ಟಾಪ್ ಮಾಡಿದ್ದಾರೆ. ಇವತ್ತಿಗೆ ಮಾತ್ರ ನಮ್ಮ ಹತ್ರ ಗ್ಯಾಸ್ ಇದೆ. ಒಂದು ವೇಳೆ ಇವತ್ತೇನಾದ್ರು ಗ್ಯಾಸ್ ಪೂರೈಕೆ ಆಗಿಲ್ಲ ಅಂತ ಹೇಳಿದ್ರೆ ನಾವು ನಾಳೆಯಿಂದ ಹೋಟೆಲ್ ಅನ್ನ ಬಂದ್ ಮಾಡುವಂತಹ ಸ್ಥಿತಿ ಎದುರಾಗಿದೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಕಾದ್ ನೋಡ್ಬೇಕಾಗಿದೆ ಇನ್ನು ಎಷ್ಟು ದಿನಗಳ ಕಾಲ ಈ ಒಂದು ಪರಿಸ್ಥಿತಿ ಮುಂದುವರಿಯುತ್ತೆ ಅಂತ ಹೇಳಿ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.